वास्तव न्यूज में स्वागत है आपका। मैं हूं सरदार। विजयपुर जिला इंडी तालुका इंडी मतक क्षेत्र के एमएलए यशवंतराय गौड़ा पाटिल के विरोध आज प्रेस मीट की गई है, ताकि ये प्रेस मीट जितेंद्र कांबळे ने और उनके साथीदारों ने मिलकर आज उनके विरोध पत्रकारों से आज ये कह रहे हैं, ताकि यशवंतराय गौड़ा पाटिल जो उन्होंने एक करप्टर है और एक इंसाफी एमएलए नहीं है और ये धोखेबाज एमएलए है, ताकि ये किसानों के साथ भी उसी तरह किया है। शुगर फैक्ट्री का भी उन्होंने लाखों करोड़ों रुपया वहां पर भी गोलमाल किया है और 200 एकड़ जमीनें खरीदा है और ना जाने खड़ी मशीन के मालिक बन गए हैं। ताकि ऐसे बहुत सारे यहाँ पर आरोप करने लग गए हैं, ताकि आरोप करते करते मगर अब यहाँ पर कई सालों से विजयपुर से इंडी जाने वाला रास्ता ये जैसे कि वैसा ही है, मगर कुछ दिन के बाद अब शुरू हो गया है, मगर कुछ जगहों पर काम चलता है और कुछ जगहों पर नहीं है। अगर कोई भी इंडी जाने के लिए रास्ते के लिए सोचेंगे तब वहां पर पहले सर को हाथ लगा लेंगे, उसके बाद इस रोड और रास्ते पर गाली देंगे, ताकि इसलिए ये रोड रास्ता ना सुधर गया है और ना ही सुधर रहा है। तो अब सुधर तो रहा है मगर बहुत वक्त लेने लग गया है, मगर यहाँ पर मोटरसाइकिल घूमना नामुमकिन है। ये कोई महीना 2 महीने की बात नहीं है, ये कई सालों की बात है, मगर किसी ने भी आज तक जो भी मुद्दा उठाए इस मतक क्षेत्र के विरुद्ध, एमएलए के विरुद्ध, अब तक कोई भी नहीं है, मगर एक ही व्यक्ति है जितेंद्र कांबळे। अब उनके विरोध इन्होंने आवाज उठाई और ओपन ललकार रहे हैं, ताकि आते हुए चुनाव में आप जरूर बताएंगे। ताकि ये तो बात और है, ऐसे बहुत सारे आरोप तो किए हैं। इस आरोप पर एक पत्रकार डॉक्यूमेंट से क्या आपके पास कौन सी सबूत है जो आप जो प्रेस मीट कर रहे हैं, तो यहाँ पर सवाल जवाब भी हो गया है, मगर ये कहते हैं सवाल जवाब के ऊपर ताकि सबूत और साक्षी आधार ताकि यही कहते हैं कि प्रेस मीट में कर रहे हैं कि मैं ही हूँ। आखिर डॉक्यूमेंट की बात और होती है, कहने की बात और होती है, मगर इस पर पत्रकार ने सवाल उठाए, मगर इस सवाल पर आपके सामने यशवंतराय गौड़ा पाटिल एमएलए के विरोध क्या कहते हैं आए दिखेंगे इस प्रेस मीट में। ಪತ್ರಿಕಾಗೋಷ್ಠಿಯ ವಿಷಯ ಈ ಇಂಡಿ ಮತಕ್ಷೇತ್ರದ ಶಾಸಕ ಯಶವಂತರಾಯಗೌಡ ವಿಠ್ಠಲಗೌಡ ಪಾಟೀಲ್ ಈತನ ಭ್ರಷ್ಟಾಚಾರ ಮತ್ತು ಜನವಿರೋಧಿ ನೀತಿ ಬಗ್ಗೆ ಒಂದು ಕರೆದಿದ್ದೇವೆ। ಈ ಪತ್ರಿಕಾಗೋಷ್ಠಿಯಲ್ಲಿ ಮಾರುತಿ ಬುದಿಹಾಳ್ ಅವರಿದ್ದಾರೆ, ಯಮನಪ್ಪ ಗುಣಿಕೆಯವರಿದ್ದಾರೆ ಹಾಗೂ ಸುಖದೇವ್ ಮೇಲಿನಕೇರಿದ್ದಾರೆ, ಉಪಸ್ಥಿತರಿದ್ದಾರೆ। ಇಲ್ಲಿ ಮುಖ್ಯವಾದ ವಿಷಯ ಅಂದ್ರೆ ಈ ಇಂಡಿ ಶಾಸಕ ಯಶವಂತರಾಯಗೌಡ ಪಾಟೀಲ್ ಏನದಲ್ಲ, ಇವನಿಗೆ ಇಂಡಿ ಏನದೇ ಗೊತ್ತಿದ್ದಿಲ್ಲ। 2 ಸಲ ಎಮ್ಎಲ್ಎ ಆದ್ರು ಇಂಡಿ ಜನನೇ ಯಾರನ್ನೋದು ಗೊತ್ತು ಹಿಡಿತಿದಿಲ್ಲ। ಇಂಥವನಿಗೆ ಎಲ್ಲಾ ಸುತ್ತಮುತ್ತಲಿನ ಹಳ್ಳಿಗಳು ಕೂಡಿ ಎಮ್ಎಲ್ಎ ಮಾಡಿದ್ರು। ಮೊದಲ ಇವ ಬಿದ್ದಾಕ್ರ ಏನೇನು ಪರಿಸ್ಥಿತಿ ಅದು ಅದೇನ ಅವು ಹೆಂಗಸರಂಗ್ ಡಬ್ಬಿದ್ದು ಅಳ್ತಿದೀವ ಮೊದಲನೇ ಸಲ ಬಿದ್ದಾಕ್ರಿ। ಹಾಳಾಗಿ ಇವ್ರು ನಮ್ಮ ಸುಖದೇವ್ರು ನಿಂತಿದ್ರು ಕೊಡ್ಲಿಗೆ ಕ್ಷೇತ್ರವಾಗಿ। ಮುಂದ ಏನಪ್ಪಾ ಅಂತಂದ್ರ ಈಗ 2ನೇ ಸಲ, 1ನೇ ಸಲ ಬಿದ್ದ ನಂತರ 2ನೇ ಸಲ ವಿಷಯದ ಬಾಟ್ಲಿ ಇಟ್ಕೊಂಡು ನೀವು ಓಟ್ ಹಾಕ್ಲಿಲ್ಲ ಅಂದ್ರೆ ನಾ ಸಾಯ್ತೀನಿ ಅಂತ ಹೇಳಿ ಪ್ರಚಾರ ಮಾಡಿದೆ। ಮೊದಲೇ ನಮ್ಮ ಬಹಳ ಕಳ್ಳ ಕಾಳಜಿ ಇದ್ದಂತ ಮತಕ್ಷೇತ್ರ ಪಾಪ ಪಾಪ ಪ್ರದೇಶ ಅದ ತಂದಿಲ್ಲ, ಅದಕ್ಕೆ ಎಮ್ಎಲ್ಎ ಮಾಡೋಣ ಅಂತೇಳಿ ಮಾಡ್ರಪ್ಪ, ಅದು ಸೈತಿನೆಲ್ಲ ಜೀವ ಹೊಡ್ಯೋದು ಬೇಡ ಹೇಳಿ ಅದಕ್ಕೆ ಎಮ್ಎಲ್ಎ ಮಾಡಿದ್ವಿ। ಈಗ ಅವನೇ ಈಗ ಎಲ್ಲಿಗೆ ಬಂದನಪ್ಪ ಅಂತಂದ್ರ ನಾ ಇದೊಂದ್ಸಲ ನೋಡೇ ಬಿಡ್ತೀನಿ, ನಾ 3 ಸಲ ಆರಿಸಿ ಬಂದೀನಿ, 4ನೇ ಸಲ ನಿಂದ್ರಬಾರ್ದತ್ತಿದ್ದ, ನಾವು ನೋಡೇ ಬಿಡ್ತೀನಿ। ಅಲ್ಲೋ ನಾಲ್ಕ ನೀ ನೋಡ್ತಿದ್ದಿ ಅಂದ್ರೆ ಬಂದ್ ನಾವು ಹೊಳೆ ನೋಡಿದೆ ಅಂದ್ರೆ ನೀ ಉಳಿತಿ।
ನಾವ್ ಏನಿದ್ದೇವ ಅನ್ನೋದು ಗೊತ್ತದ ನಿನಗ? ನಾವ್ ಎಷ್ಟು ವೋಟರ್ಸ್ ಇದ್ದೇವ ಅನ್ನೋದು ಗೊತ್ತದ? ನಮ್ಮ ಹೆಗಲ ಮೇಲೆ ಕೈ ಹಾಕಿ ನಮಗೆ ಉಗುಳಚ್ಚಿ MLA ಆಗಿ ನಾವಿರ್ಲಿ ಒಂದ್ ಚಲೋ ಮನುಷ್ಯ ಅದನ್ನ ಅಂತ ಹೇಳ್ಬಿಟ್ರೆ ಈಗ ಆ ರೈತರಿಗೆ ಯಾಕಡ್ರಿ ಮಾತಾಡೋದು ಕಲ್ರಿ ಅಂದ್ರ ಅಲ್ಲಿ ಆ ರೈತರು ಸುಮ್ ಬಿಟ್ರ ಅವ್ರು. ಇವನಿಗೆ ಬಾರ್ಕೊಲ್ಲೇ ಕೊಂಡು ಹೊಡಿಬೇಕಾಗಿತ್ತು ಅವ್ರು. ಬಾರ್ಕೊಲ್ಲಿ ಕಟ್ಟಿಬೇಕಾಗಿತ್ತು ರೈತರಲ್ಲಿ. ಯಾಕ ಅವ್ರದ್ದು ಬೇಡಿಕೆನೆ ಬೇರೆ ಇತ್ತು, ಹೋರಾಟನೇ ಬೇರೆ ಇತ್ತು. ಅವ್ರು ಅದ್ರ ಕಡೆ ಲಕ್ಷ್ಯ ಕೊಟ್ಟಿಲ್ಲ. ಇವನಿಗೆ ಬಾರ್ಕೊಲ್ಲಿ ಕೊಡ್ಬೇಕಾಗಿತ್ತು. ಅಲ್ಲಿದ್ದವ್ರೆಲ್ಲ ರೈತರಲ್ಲ, ಎಲ್ಲ ರೈತರಿಗೆ ಹುಟ್ಟಿವಿ ನಾವು. ನೀ ಯಾರಿಗೆ ಹುಟ್ಟಿದಿ? ರೈತರಿಗೆ ಹುಟ್ಟಿವಿ ನಾವು. ಎಲ್ಲ ರೈತರ ಮಕ್ಕಳೇ. ಈ ದೇಶದ ಈ ನೆಲದಾಗಿದ್ದವ್ರೆಲ್ಲ, ಭಾರತ ಭೂಮಿಯಲ್ಲಿದ್ದವ್ರು. ಈಗ ನಾ ಹೊಲ್ದಾಗ ಹೋಗಿ ನಾನೇನ್ ರೈತಾಪಿ ಮಾಡ್ತೀನಿ? ನಮ್ಮ ಅಪ್ಪ ರೈತ, ನಮ್ಮ ಮುತ್ಯ ರೈತ, ಅವ್ರ ಅಪ್ಪ ರೈತ. ಈಗ ನಮ್ಮ ಹೊಲಗಳದಾವ, ನಾವ್ ಹೋಗಿ ಅಂದ್ರೆ ದುಡಿತೇವ? ಇಲ್ಲ, ನಾವು ರೈತರಿ. ಯಾರೇ ದುಡಿತಾರ ನಾವು ಹೋಗಿ ನಿಂತ ಅಲ್ಲಿ ಬಾಳ ಫೋಟೋ ತಕೊಂಡ್ಬರ್ತೇವ ಆ ದುಡ್ದಂತ ರೈತರ ಜೊತೆಲಿ. ಒರಿಜಿನಲ್ ರೈತ ನಾವು. ಕಾಗದ ಪತ್ರದಾಗ ರೈತರಿದ್ದೇವು. ನೀವಂದ್ರ ಆ ರೈತರಿಗೆ ಮಾತಾಡ್ತಾನ. ನಾವು ರೈತರ ಕರೆ ಅಂದ್ರೆ ಗಜ್ ಕೊಡ್ಬೇಕಾಗಿತ್ತು. ಇನ್ನೊಂದ್ ಏನ್ ಹೇಳ್ದಾನ, ಆ ಭೀಮಾ ಸುಗರ್ ಅದನ್ನ ಒಂದು ಕೂಸತ್ತ. ನಾವು ಫ್ಯಾಕ್ಟ್ರಿ ಯಾವಾಗ ಹುಟ್ಟಿಸ್ಲಾಗ್ತೇಪ ನೀ? ನೀನು ಕೂಸಿದ್ರ 400 ಕೋಟಿ ರೂಪಾಯಿ ಸಾಲ ಯಾಕೆ ಮಾಡಿದೆ? ಭೀಮಾ ಸುಗರ್ಸ್ದು 400 ಕೋಟಿ ರೂಪಾಯಿ ಸಾಲ ಯಾಕೆ ಮಾಡಿದಿ? ಅದಕ್ಕ ಯಾವಾಗ್ರೆ ರೈತರಿಗೆ ಲಾಭ ಆಗೈತೇಳಿ ಡಿವಿಡೆಂಡ್ ಕೊಟ್ಟಿದಿ? ಇಲ್ಲ, 400 ಕೋಟಿ ರೂಪಾಯಿ ಸಾಲ ಮಾಡಿದಿ. ನಿನ್ನ ಕೂಸ ನಿನ್ನ ಮಗನಿಗೆ 200 ಎಕರೆ ಹೊಲ ತಗೊಂಡಿದಿ. ಹರ್ತಿ ಬಲ್ಲಿ ಕಡಿ ಮಿಷನ್ ಮಾಡಿ ಮತ್ತ ಅದು ಸಾಲ ಮಾಡ್ಬೇಕಾಗಿತ್ತು. ಎಲ್ಲಿ ಬಂದು ರೊಕ್ಕ? ಒಂದ್ 10 ಟಿಪ್ಪರ್ ಮಾಡಿ ಎಲ್ಲಾ ಇವು ಕಾಂಟ್ರಾಕ್ಟರ್ಗಳಿಗೆ ಅದು ಎಂಸೆಂಟ್ ಮಾರೋದು, ಕಡಿ ಮಾರೋದು, ಇದಕ್ಕೆ ಆರಿಸಿ ಕಳಿಸಿವು. ಆಮೇಲೆ 5,000 ಕೋಟಿ ತಂದ ಹೇಳ್ದ ನಾವು. ಅದ್ರಾಗ ಎಲ್ಲೋ ಒಂದು ಅದು ಗ್ರಾಂಟ್ ಇದ್ದಿದ್ದು ಒಂದು ಚೆಕ್ ಕೂಡ ಸರ್ಕಾರದಿಂದ ಬಿಡುಗಡೆ ಆಗಿದ್ದ ಅಮೌಂಟ್ 5,000 ಕೋಟಿಗೆ 8% ತೊಂದಿ. ಎಲ್ಲರೇ ಅದು ಪಾಪ ಅವು ಏನ್ ಕಾಂಗ್ರೆಸ್ದಂತ ಏನ್ ಹೇಳದ ಅಟ್ಟು ಸರ್ಕಾರ ಹೆಂಗೆ ಅದು CM ಹಿಡ್ಕೊಂಡು ಎಲ್ಲಾರು ಅವ್ರೇ ಅದಾರ. ಅಲ್ಲಿ ಎಲ್ಲಾ ಸಮಾಜ, ಈ ನಮ್ಮ ಹಿಂದುಳಿದ ಎಲ್ಲಾ ಸಮಾಜಗಳಿಗೆ ಏನು ನಾವು ಅಹಿಂದ ವರ್ಗ ಅಂತೇಳಿ ಏನ್ ಹೇಳ್ಕೋತೀವಲ್ಲ, ಅವ್ರಿಗೆ ಒಟ್ಟು ಮಂದಿಗೆ ವಂಚನೆ ಮಾಡ್ಯಾರ. ಇವ್ರೆಲ್ಲ ಏನ್ ಮಾಡಿಲ್ಲ ಇವ್ರು ಯಾವ್ದು ಕೆಲಸ. ಆಮೇಲೆ ಇವ ಎಟ್ ಭ್ರಷ್ಟಾಚಾರ ಅದನ್ನ ಎಟ್ ಅಧಿಕಾರಿಗಳಿಂದ, ಈ AC, ತಹಸೀಲ್ದಾರ, DSP ಎಲ್ಲ CPI ಇವಕ್ಕೆಲ್ಲ ಮಿನಿಟ್ ಕೊಡ್ಬೇಕಾದ್ರೆ ಎಟ್ ರೊಕ್ಕ ತಗೋತಾನ ನಮಗ್ ಗೊತ್ತದ. ಹೋದ್ ಪೀರಿಯಡ್ನಾಗ ಒಬ್ಬ ಸರ್ಕಲ್ ಇನ್ಸ್ಪೆಕ್ಟರ್ ಇದ್ದ ಪಾಪ. ಇವತ್ತು 12 ಲಕ್ಷ ರೂಪಾಯಿ ಕೊಟ್ಟಾನವ. ನಂದು ಕಂಟಿನ್ಯೂ ಮಾಡ್ರಿ. ಏನಪ್ಪಾ ಅಂತಂದ್ರ ಈಗ ನಂದು 2 ವರ್ಷ ಮುಗ್ದದ, ಇನ್ನೊಂದ್ 2 ವರ್ಷ ಮಾಡ್ರಿ ಗೌಡ್ರ ಅಂತೇಳಿ ಕೊಟ್ಟಾನ. ಮರದಿನ್ನೇ ಅವ್ರಿಗೆ ಟ್ರಾನ್ಸ್ಫರ್ ಮಾಡ್ದ 12 ಲಕ್ಷ ರೂಪಾಯಿ ತಗೊಂಡು. ಪಾಪ ಅವ್ರು ಇನ್ಸ್ಪೆಕ್ಟರ್ ನಮ್ಗೆ ಭಾಳ ಆತ್ಮೀಯರು ಕೇಳಿದ್ರು, ಏನಪ್ಪಾ ನಿಮ್ಮ MLA ಅವ್ರು ಹಿಂಗ್ ಮಾಡಿದ್ರು ನೋಡ್ರಿ. ನಾ ಬಿಜಾಪುರ ಅಭಿದಾಗ ಹೋಗಿ ಕೇಳಿದೆ, ಏನ್ರಿ ಗೌಡ್ರ ಪಾಪ ಅವ್ರಿಗೆ ನಮ್ಮ ಎಲ್ಲಾ ಆತ್ಮೀಯರಿದ್ರು, ಚಲೋ ಇದ್ರು, ಅವ್ರಿಗೆ ಯಾಕ ರೊಕ್ಕ ತೊಂದ್ರು ಟ್ರಾನ್ಸ್ಫರ್ ಮಾಡಿದ್ರಿ? ಅವ್ರ ರೊಕ್ಕ ಕೊಡ್ರಿ ಅಂತ ಕೇಳಿದೆ. ಅವಾಗ ಏನ್ ಹೇಳ್ದಿವ ಯಶವಂತರೇಗೌಡ, ಅವ 2 ವರ್ಷ ಏನು ಮಾಡ್ಕೊಂಡಿಲ್ಲೇನೋ ಲೀಡರ್ ಅಂತ ಕೇಳ್ದ. ಈ ರೊಕ್ಕ ತಿಲ್ಲಕಂತ್ರು ಇವ ಏನ್ ಎಲ್ಲಿ ಬೇಕಾದಲ್ಲಿ AC ಬೀಳಿ ನಾಲ್ಗಿಲ್ ತಕೊಳ್ಳಂತ ಮನುಷ್ಯ ಅದಾನ. ದೊಡ್ಡ ಭ್ರಷ್ಟಾಚಾರ ಅದಾನ. ಏನು ಅವನದು ಜಾತಿಯ ಸಂಖ್ಯೆ ಕಮ್ಮದ, ಯಾರು ಬೆನ್ನೆಲುಬಿಲ್ಲ. ಅಲ್ಲಿ ಬೇರೆ ಬೇರೆ ದೊಡ್ಡ ದೊಡ್ಡ ಸಮಾಜಗಳು ಬಹಳ ಬಲಿಷ್ಠ ಅದಾವ. ಇರ್ಲಿ ಅಂತೇಳಿ ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು ಕೂಡಿ ಇವನಿಗೆ MLA ಮಾಡಿವಿ. ಇವಂದೇನೆ 2-3 ಸಾವಿರ ಓಟ್ ಇಲ್ಲ ಜಾತಿ. ಆದ್ರೆ ನಾವು ಜಾತಿ ನೋಡ್ಲಿಲ್ಲ. ಅವರ ತಂದೆಯಿಂದನೂ ಒಂದು ಸಮಾಜಕ್ಕೆ ಕೊಡುಗೆಗಳದಾವ, ಮಾಡ್ಬೇಕು. ಏನ್ ಕೇಳೋಣ ನಾ ಮಾಡಿ. ರೋಡ್ ನೋಡ್ರಿ, ರೋಡ ನಡ್ಕೋತ ಹೋದ್ರ ಬೀಳ್ತಾರ, ಕಾರ್ಗಳು ತೊಗೊಂಡ್ ಹೋಗೋದಿಲ್ಲ. ಈಗ ನಾವ್ ಇಂಡಿಗೆ ಹೋಗ್ಬೇಕಾದ್ರೆ ಹೈವೇ ಹಿಂಗ್ ಭಾರತಿ ಮೇಲಿಂದ ಹೋಗ್ಬೇಕು ನಾವು. ನಾಚಿಕೆ ಬರು ಇಲ್ಲಾರ ಮನುಷ್ಯ ಅದ ನೀವ. ಈಗ ಮುಖ್ಯವಾಗಿ ಈ MLA ಏನು ನಾನು ನಿಂದಿರ್ತೀನಿ ನೋಡ್ಕೋತೀನಿ ಅಂತನಲ್ಲ, ನಾವು ತಯಾರಿದ್ದೇವು. ಇಲೆಕ್ಷನ್ ಬರ್ಲಿ, ಈಗ ಅದ್ರ ಬಗ್ಗೆ ಏನು ಮಾತಾಡೋದಿಲ್ಲ.
ನಿನ್ನಂತ ಭ್ರಷ್ಟಾಚಾರಿ ಪ್ರತಿಯೊಂದನ್ನ ಇನ್ನ ಹೆಚ್ಚಾಗಿ ಇಂಚಿಂಚ್ ಈ ಏನ ವ್ಯಕ್ತಿ ಅದಾನಲ್ಲ ಇವ ಏನಪ್ಪಾ ಅಂತಂದ್ರ ರಾಜಕೀಯ ಕ್ರಿಮಿನಲ್ ಇವ ಅಂದ್ರೆ ಪೊಲಿಟಿಕಲ್ ಕ್ರಿಮಿನಲ್. ಇವಂದು ಎಲ್ಲಾನು ಗೊತ್ತ, ನಮ್ಮ ಮತಕ್ಷೇತ್ರ ಜನರಿಗೆ ಎಲ್ಲರೂ ಗೊತ್ತೈತಿ ಇವ್ ವಜ್ಜೆಗೆ ಅನ್ನೋದನ್ನು ಗೊತ್ತೈತಿ. ಆದ್ರೆ ಈಗ ಮುಂದಿನ ಇಲೆಕ್ಷನ್ ತನೂ ನಾವು ಇವ ಏನ್ ಮಾಡ್ಯ ಅನ್ನೋದು ಪ್ರತಿಯೊಂದನ್ನು ಬಹಳ ಲೇಟ್ ಆಗ್ಯದ ಅಂದ್ರೆ ಪ್ರತಿ ಒಂದು ತಿಂಗಳಿಗೊಮ್ಮೆ ಕರೆದು ಮಾಧ್ಯಮದ ಗೋಷ್ಠಿಯನ್ನು ಕರಿತೀನಿ, ಹೋರಾಟನೂ ಹಾಕೋತೀವಿ. ಇವ ನಾನೇ ಶ್ರೇಷ್ಠ ಅಲ್ಲಿ ಮತ್ತೇನ್ ಮಾಡೋದು, ನಾಟಕ ಮಾಡೋದು, ಹೆಂಗಸುರಂಗಳದು ಅಲ್ಲಿ ಇಲ್ಲಿ ಭಾಷಣದಾಗ ಮೊದಲೇ ನಾ ನೋಡ್ಕೋತೀನಿ, ಅದು ಹೇಳ್ತೀನಿ, ಇದು ಹೇಳ್ತೀನಿ, ಕತ್ತಿ ಹೇಳ್ತೀನಿ. ನಾ ಅದು ಮಾಡೀನಿ, ನಾ ಇದು ಮಾಡೀನಿ, ಶುಗರ್ ಫ್ಯಾಕ್ಟ್ರಿ ಇದ್ರ ಅದು ಸಹಕಾರಿ ವಲಯದಾಗ ಬಿಟ್ಟಿನಿ. ನಾವು ಮೊದಲೇ ಅದಕ್ಕೆ ಶೇರ್ಗಳು ಕಲೆಕ್ಟ್ ಆಗಿದ್ದು ರೈತರಿಂದ. ಆ ರೈತರ ಹೊಲದಗಳ ಮೇಲೆ ಬೋಜೆ ಅದ. ನೀ ಮಾಡ್ಲಿ ಅಂದ್ರೆ ಮತ್ತೊಬ್ಬ ಮಾಡ್ತಿದ್ದ. ಇವ ಅದು ಅಂಜುಟಿಗೆ ಮತಕ್ಷೇತ್ರ ಬಿಟ್ಟಿದ್ದು ಹೊರಗೆ ಬರ್ತಿದ್ದಿಲ್ಲ. ಇದು ಅಲ್ಲೇ JDP ಮೆಂಬರ್ ಆಗಿ ಅಟ್ಟೆ ಇದು MLA ಮಾಡ್ಬೇಕಾಗಿತ್ತಂದ್ರ ಇವ ಎಷ್ಟ ಶಕಲೇನ ನಮ್ಗನು ಗೊತ್ತದ. ಅವಾಗ ಹಿನ್ನೆಲೆ ಹಚ್ಚಿ ಬಿಡೋದು. ಅದು ಯಾರೋ ಒಬ್ರು ಆ JDS ನಾಯಕರು ಮಾತಾಡ್ರ ಅವ್ರದೇ ಸಮುದಾಯದ ಒಬ್ಬ ವ್ಯಕ್ತಿ ಕಡೆಯಿಂದ ಅವನ ಬಗ್ಗೆ ಮಾತಾಡ್ಸ ಮಗಳಾಗಿನ್ನ ನಾವು ಅದನ್ನ ತಯಾರಾಗಿ ಕೂತೀವಿ. ನೀನ್ ಏನೇನು ಮಾಡಿದಿ, ಏನೇನಿಲ್ಲ, ನಿಂದೇನು ಅಲ್ವೋ. ಈಗ 3 ಸಲ MLA ಆದಿ, ಒಂದ್ ಇಂಚ್ ಜಾಗ ಮಾರಿಲ್ಲ. ಎಲ್ಲಿ ಬಂದು ರೊಕ್ಕ? ಮತ್ತ ಸಾವಿರಾರು ಕೋಟಿಗಳು ಪಾಪ ಮಕ್ಕಳಿಗೂ ಅಲ್ಲಿ ಇಲ್ಲಿ ವಿದೇಶದಾಗ ಕಲ್ಸ, ಅದ್ರ ಬಗ್ಗೆ ನಮ್ದೇನ್ ಸಂಬಂಧ ಇಲ್ಲ. ರೊಕ್ಕ ಇಲ್ಲಿ ಬಂದು ಮಗನಿಗೆ 200 ಎಕರೆ ಹೊಲ ತಗೊಂಡಿದಿ, ಪಾರ್ತಿ ಬಲ್ಲಿ ಕಡಿ ಮಿಷನ್ ಹಾಕಿದಿ. ಎಟ್ ರೋಡ್ ಎಲ್ಲ ಕೆಟ್ಟವಲ್ಲ, ಎಲ್ಲ ಸುದ್ದ ಆಗತ್ತಾನ. ಹಿಂದೆ ಕಡಿನ ಹೋಗಿರ್ಬೇಕು, ಉಸುಕ್ನು ಹೋಗಿರ್ಬೇಕು, ಎಲ್ಲ ಸಿಮೆಂಟ್ ಹಿಂದೆ ಆಗಿರ್ಬೇಕು. ಆ ಲೆಕ್ಕಿ ಮಾಡ್ಕೊಳತ್ತೇನ. ಹಿಂಗಾಗಿ ಇನ್ನು ಮುಂದ ಈ ಏನ ಕ್ರಿಮಿನಲ್ ಯಶವಂತರಾಯಗೌಡ ಅದಲ್ಲ. ಆಮೇಲೆ ಏನಪ್ಪಾ ಅಂತಂದ್ರ ಪ್ರತಿಯೊಂದು ಇದೇನು ಪೊಲೀಸ್ ಸ್ಟೇಷನ್ ವ್ಯಾಪ್ತಿ ಬರ್ತದ, ಅಲ್ಲಿ ಒಂದಿಷ್ಟು ಹಳ್ಳಿಗಳು ಇರ್ತಾವ. ಒಂದು 50-60 ಹಳ್ಳಿಗಳು ಇರ್ತಾವ, 10-20 ಹಳ್ಳಿಗಳು ಇರ್ತಾವ. ಆ ಹಳ್ಳಿಗಳಿಗೆ ತನ್ನ ಸ್ವಂತ ಜಾತಿಯ ಒಂದು ವ್ಯಕ್ತಿನ ನೇಮಿಸೋದು. ಅವು ಪೊಲೀಸ್ಗೆ ಡೀಲ್ ಮಾಡ್ಬೇಕು, PSI. ಅಂದ್ರ ಇವ ಏನ್ ಹೇಳ್ತಾನ ಅದನ್ನೇ ಆಗಿರ್ಬೇಕು. ಅಲ್ಲಿ ಕುತ್ತಿಗೆ ಬಂದದ ಅಲ್ಲಿ ಅಧಿಕಾರಿಗಳಿಗೆ. ಈಗ ಏನ್ ಬರ್ತಾರ ಅಲ್ಲಿ ಕುಳ್ಳಾರ್ತಿ ಬರಪ್ರ ಇಲ್ಲ. ಅದ್ರ ಮ್ಯಾಲ ಮತ್ತ ಸ್ವಾಮಿಗಳಿಗೆ ಹೇಳ್ಬೇಕು. ನೋಡ ಇವ ಅಪ್ಪ ಹುಟ್ಟಿದಪ್ಪ ಅಂತಂದ್ರ ಲಚ್ಚಾಣ, ಇವಂದೇನು ಆರಾಧ್ಯ ದೈವತ ಲಚ್ಚಾಣ ಸಿದ್ಧಲಿಂಗ ಮಹಾರಾಜರ ಮಠದಾಗ ನಿಂತು ಆಣಿ ಮಾಡ್ಲಿ, ನಾ ಇಲ್ಲಿ ರೊಕ್ಕ ತಿಂದಿಲ್ಲ, ನಾ ಯಾವ ಆಫೀಸರ್ಸ್ಗಳು ಬಲ್ಲಿದ್ದು ಲಂಚ ತಿಂದಿಲ್ಲ, ಭ್ರಷ್ಟಾಚಾರ ಮಾಡಿಲ್ಲ, ರೈತರಿಗೆ ಅನ್ಯಾಯ ಮಾಡಿಲ್ಲ. ಏನು ಕಬ್ಬಿನಿಂದ ನೀ ಏನ್ ಮಾಡ್ತಿ? ಸಕ್ರಿ ದಾರು ಕೇಟ್ ಕಳಿಸ್ತಿ, ದಾರು ತಯಾರಾಲಕ್ಕ ಮೊಲೇಸಿಸ್ ಹೋತದಿಲ್ಲ, ಕೇಟ್ ಕಳಿಸ್ತಿ. ನೀ ಜನರಿಗೆ ಒಳ್ಳೇದ್ ಮಾಡವ. ಅದಕ್ಕಾಗಿ ಈ ಒಂದು ಏನು ಯಶವಂತರಾಯಗೌಡ ಯಾರೋ ಒಬ್ರು ಅಂದ್ರ ಅವ್ರ ಏನಪ್ಪಾ ಅವ್ರಿಗೆ ವೈಯಕ್ತಿಕವಾಗಿ ಮಾತಾಡ್ಲಾಗ್ತಾರೆ. ಇವ ಯಾರೀ? ಇವನಿಗೆ ಓಟ್ ನಾವ್ ಹಾಕಿವು. ಇದೆಲ್ಲಿತ್ತು? ಯಾವ ಮೂಲ್ಯಾಗ? ನಮ್ಮ ಸರ್ವಂಟ್ ಇವ. ಇವೇನ್ ನಮ್ಮ ಮೇಲೆ ಸರ್ವಾಧಿಕಾರಿ ಆಲಕ್ ಬಂದಾನ? ಕಾಲ್ ಬೀಳ್ತಿಯಲ್ಲ ಎಲೆಕ್ಷನ್ದಾಗ, ನಾ MLA ಇದ್ದೀನಿ ಕಾಲ್ ಬೀಳಲ್ಲ ಅನ್ಬೇಕು. ಇವಂದು ಭಯಂಕರದ ಈಗ ಒಂದೊಂದಾಗಿ ತೆಗಿತೀನಿ. ಇವನಷ್ಟ ಅಸ್ಪೃಶ್ಯತೆ ಆಚರಣೆ ಮಾಡವನೇ ಯಾವನು ಇಲ್ಲ. ಅವನ ಊರಿಂದ ಚಾಲೂ ಮಾಡ್ತೀನಿ. ಅದು ಅವನ ಊರು ಪಡ್ನೂರಿಂದ ಚಾಲೂ ಮಾಡ್ತೀನಿ. ನಾ ಆಲ್ರೆಡಿ ಒಂದ್ಸಲ ಈ ಅಸ್ಪೃಶ್ಯತೆ ಜಾಗೃತ ಏನು ಕಾರ್ಯಕ್ರಮ ಇತ್ತಲ್ಲ, ಅಲ್ಲಿ ಇಂಡಿಯಾದಾಗೆ ಹೇಳಿ ನಾ MLA ಇದ್ದ, SP ಇದ್ರು, DC ಇದ್ರು. ಆ ಕಾರ್ಯಕ್ರಮದಾಗ ಹೇಳಿ ನೀ ಇವ್ರ ಊರಾಗ ಹೆಂಗ್ ಅಸ್ಪೃಶ್ಯತೆ ಐತಿ, ಇವ ಹೆಂಗ್ ಜೀವಂತ ಇಟ್ಟಾನಂತೇಳಿ. ಇನ್ನು ಅಲ್ಲಿ ಹಿಡಿದು ಚಾಲೂ ಮಾಡ್ತೀನಿ. ಇವಂದು ಏನೈತಿ, ಇವನ್ ವ್ಯಕ್ತಿತ್ವ ಏನೈತಿ, ಇವಂದ ಮುಖ ಏನದಾವಲ್ಲ, ಮುಖವಾಡ ಮ್ಯಾಲ ಆಕಳ ಗುಣ, ಮೂತಿ ಒಳಗ ಹೋರಿ ಗುಣ ಅದ. ಹಿಂಗ ಬಹಳ ವಿಚಿತ್ರ ಮಾನವದ ನೀವ. ಇವಂದು ಪ್ರತಿಯೊಂದನ್ನು ತೆಗಿತೇವು. ಅದಕ್ಕ ನಾನು ಅದೇ ಮತಕ್ಷೇತ್ರದವ ಇದ್ದೀನಿ, ನಾನು ಇವನಿಗೆ ಓಟ್ ಹಾಕದವನೇ ಇದ್ದೀನಿ. ಆದ್ರೆ ಇವ ನನಗೇನು ಓಟ್ ಹಾಕಿಲ್ಲ. ನಮ್ 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 ಸಮುದಾಯನೂ ಐತಿ, ಬೇರೆ ಸಮುದಾಯಗಳನ್ನೂ ಅದಾವ.
ಆದ್ರೆ ಇವ ಮಾತಾಡಿದೇನಪ್ಪ ಅಂತಂದ್ರೆ ಸೊಕ್ಕಿಲಿ ಎಟ್ರು ಸೊಕ್ಕ ಬಂದಪ್ಪ ನಾವು ಓಟ್ ಹಾಕಿ ಕಳಿಸಿವಿ ಅಂದ್ರೆ ಸುಮ್ ಇರ್ಲಿ ಇದ್ರಾಗತ್ತೇಳಿ ಎರಡು ದೊಡ್ಡ ಸಮುದಾಯಗಳ ಮಧ್ಯದಾಗ ಅವ್ರ ಸಂಘರ್ಷದಾಗ ಅವನು ಜಗಳಾಡ್ತಾನೆ ಇವನು ಜಗಳಾಡ್ತಾನೆ ಎರಡೂ ಬೇಡ ಅಂತೇಳಿ ನಾವು ಇವನಿಗೆ ಮಾಡೋದು ಇವ ಸೊಕ್ಕಿ ಬಂದಾನ ಇವನ್ ಸೊಕ್ಕ ನಾವು ನೋಡ್ಕೋತೀವಿ ಅಂತೇಳಿ ಮಾಧ್ಯಮದ ಮುಖಾಂತರ ಹೇಳ್ತಾ ಇದ್ವಿ. ನಿಮ್ಮ ಹತ್ರ ಆರೋಪಗಳನ್ನ ಹೊರಿಸಿದಿರಿ. ಹ್ಮ್ ಏನ್ ಸಾಕ್ಷಿ ಇದೆ ಸರ್? ಭ್ರಷ್ಟಾಚಾರದಲ್ಲಿ ಮಾಡಿದಾರ ಅನ್ನೋದಕ್ಕೇನಾದ್ರು ನಿಮ್ಮ ಹತ್ರ ಸಾಕ್ಷಿ? ನಾ ಮುಂದೆ ಕೂತಿ ನಾನೇ ಸಾಕ್ಷಿ ಇದ್ದೀನಲ್ರಿ. ಅಲ್ಲ, ಯಾವ ರೀತಿ ಸಾಕ್ಷಿ? ನೀವು ಸಾಕ್ಷಿಗೆ ನೀವು ವೈಯಕ್ತಿಕವಾಗಿ ಕೋರ್ಟ್ ಅಲ್ಲಿ ಸಾಕ್ಷಿ ಆಗ್ಬೋದು, ಡಾಕ್ಯುಮೆಂಟೇಶನ್ ಅಲ್ಲಿ, ಅಥವಾ ಇಂತಲ್ಲಿ ಇಂಥ ವಿಚಾರದಲ್ಲಿ ತಿಂದಿದ್ದಾರೆ ಅಂತ. ಈ ಮತ್ ಶುಗರ್ ಫ್ಯಾಕ್ಟ್ರಿದ 400 ಕೋಟಿ ರೂಪಾಯಿ ಸಾಲ ಎದಕ್ ಮಾಡ್ಯಾನ್ರಿ? ಅವ್ನ ಮಗನಿಗೆ ಆಸ್ತಿ ತೊಂದನ 200 ಎಕರೆ, ಅದು ಸಾಕ್ಷಿ ಅಲ್ಲ? ಅವ್ರ ಮಗನಿಗೆ ಆಸ್ತಿ ತಗೊಂಡಿದ್ದ ಡಾಕ್ಯುಮೆಂಟೇಶನ್ ತೋರಿಸ್ಬೇಕು. ಯಾರಿ ಅವ್ನ ಮಗನ ಹೆಸರಲ್ಲಿ ತೊಗೊಂಡ ಡಾಕ್ಯುಮೆಂಟೇಶನ್ ಯಾವಾಗ ಬೇಕಾದ್ರೆ ಕೇಳ್ರಿ, ಲೋಕಾಯುಕ್ತರು ಕೇಳ್ರಿ, ನೀವು ಮಾಧ್ಯಮದವರು ಕೇಳ್ರಿ. ಅವ್ನಿಗೆ ಹಿಂಗ್ ಜಿತೇಂದ್ರ ಕಾಂಬ್ಳೆ ಕೇಳತ್ತಾನ ನಿನ್ ಮಗನ ಹೆಸರಲ್ಲಿ ತೊಂದಿಲ್ಲ ಅಂತ ಕೇಳ್ರಿ. ಆಯ್ತು, ಸಾಕ್ಷಾಧಾರ ಸಮೇತ ಎದುರಿಗಿಟ್ರೆ ಅದು ನಂಬಬಹುದು ಅನ್ನೋಂಥದ್ದು ವಿಚಾರದಲ್ಲಿ ಹೇಳ್ತಾರೆ. ಅಲ್ಲ, ಯಾರು ನಂಬೋದು ಬಿಡೋದೇನ್ರಿ? ನನ್ನ ಜನ ನಂಬ್ತಾರ, ನನ್ನ ಮತಕ್ಷೇತ್ರದ ಜನ ನಂಬ್ತಾರ. ನಾನು ಅದೇ ಮತಕ್ಷೇತ್ರನಾವ್ ಇದ್ದೀನಿ. ಯಾರು ನಂಬೋದೇನಾದ್ರು ಜನರಿಗೆ ಕಣ್ಣಿಗೆ ಕಾಣಿಸೋದ? ಅಲ್ಲಿ ರೋಡ್ ಕಾಣಿಸಲ್ರಿ? ಕಾಂಟ್ರಾಕ್ಟರ್ಗಳಿಂದ ಏಟ್ ತಗೋತಾನ ಪರ್ಸೆಂಟೇಜ್? 35%. ಒಬ್ರು ಕಾಂಟ್ರಾಕ್ಟರ್ ಹೇಳ್ತಾನೆ ಇಲ್ಲ ಅಂತ ಹೇಳಿ ಅವ್ ಬಿಲ್ಲೇ ಆಗಲ್ಲಾಗ್ಯದ, ಸೈಲಕತಿ ಅವು ವಿದ್ಯುತ್ ಏನ್ರಿ ಮಾಡಿ ಅವ ML ಕಡೆಯಿಂದ ಹೇಳ್ಸ್ಕೊಂಡ್ರಿ ನಮ್ದೇನ್ರಿ ಹಿಂದಿನ ಸಾಲ ಹೋಲಿಯಪ್ಪ ಉರ್ಲಾಕೊಳ್ಳೋದು ಬರ್ತದ, ನಮ್ಮ ಹೆಂಡ್ರ ಮಕ್ಳು ಸಾಯ್ತಾವ ಅಂತೇಳಿ ಹೊಂಜಲತ್ತೇವ ಪಾಪ. ಎದಕ್ ಹೇಳ್ತಾರ? ಮನಾರ ನಮ್ಮ ಕ್ಲಾಸ್ಮೇಟಿಗೆ ಒಳಗಾರ ವ್ಯಕ್ತಿಗೂ ಮಾತಾಡ್ತಾರೆ. ಹೇಳಿ, ಶುಗರ್ ಫ್ಯಾಕ್ಟ್ರಿ ರೈತರದ್ದು ಶುಗರ್ ಫ್ಯಾಕ್ಟ್ರಿ ಎಲ್ಲ ಅವ ತಿಲ್ಲಕ, ಅವ ರೈತರದ ಹೆಸರ ಮೇಲೆ ತಿಲ್ಲತ್ತಾನ. ಅವಕ್ಕೆ ಎಂದ್ರ ಲಾಭ ಮಾಡಿ ಡಿವಿಡೆಂಡ್ ಕೊಟ್ಟಾನ. ಈಗ 15 ವರ್ಷ ಆಲಕ್ ಬತ್ತೀಗ ಅವ ಹಾಲಕ್. ಇನ್ನೊಂದ್ 2 ವರ್ಷ ಆದ್ರೆ 15 ವರ್ಷ ಆತದ. ಎಟ್ ರೈತರಿಗೆ 1 ರೂಪಾಯಿ ಕೊಟ್ಟಾನ ಕೇಳ್ರಿ, ಎಲ್ಲದು ರೊಕ್ಕ? ಮೈ ಬೇಬಿ ಅಂತ. ಅವ್ ಬೇಬಿ ಅತ್ ಅವನ್ ಬೇಬಿ ಇದ್ರ 400 ಕೋಟಿ ರೂಪಾಯಿ ಸಾಲ, ತನ್ನ ಮಗನಿಗಿದ್ರ 200 ಎಕರೆ ಹೊಲ. ಅವೇ ರೊಕ್ಕ ಇಲ್ಗೋ ಹಾಕ್ಯಾನೋ ಏನೋ ಹಿಂಗ ನಮ್ಗೆ ಸಂಶಯ. ಎಲ್ಲಿ ಸಂಶಯ ಇದೆ. ಎಲ್ಲಾನು ಅದ್ರಿ, ಸಂಶಯನೂ ಅದ, ಖರೇನೂ ಅದ, ಎಲ್ಲ ಅದ. ತೊಂದದ್ದೇ ಖರೆ ಅದವ. ಆದ್ರ ರೊಕ್ಕ ಅಲ್ಲಿ ತಂದನ ಮತ್ ಬೇರೆ ಕಡೆ ಇಲ್ರಿ. ಮತ್ 5,000 ಕೋಟಿ ಎತ್ತೇನಂತ ಹೇಳತ್ತಿರಲ್ಲ. ಈಗ ರೊಕ್ಕನೇ ಇಲ್ಲ ಅಲ್ಲಿ, 1 ರೂಪಾಯಿನೇ ಬಂದ್ ಮುಟ್ಟಿಲ್ಲ ನಮ್ಮ ಇಂಡಿಗೆ. ಕೇಳ್ರಿ ಅವನಿಗೆ, ಎಲ್ಲಿ ರೊಕ್ಕ 5,000 ಕೋಟಿ ಖರ್ಚು ಮಾಡ್ದ, ಯಾವ ಚೆಕ್ ಯಾರಿಗ್ ಕೊಟ್ಟ, ನಾವ್ ಏಟ್ ತಿಂದಾನ ಅನ್ನೋದು ಬೇಡ, ಅವ ತಿನ್ನೋ ಪರ್ಸೆಂಟೇಜ್ ಎಲ್ಲರಿಗೂ ಗೊತ್ತದ. ಈಗಿದ್ರ ನಾ ಸಾಚೆ ಅಂತೇಳಿ ಹೇಳಕತ್ತೇನೆ. ಅವ CM ಅಲ್ರಿ, ನಮಗೇನ್ ಸಂಬಂಧ ಬೀಳೋದು? ನಮ್ಮ ಸರ್ವಂಟ್ ಎಲ್ಲ ಅವ. ಯಾರವ CM ಆದ್ರೂ ನಮ್ಮ ಸರ್ವಂಟ್ ಎಲ್ಲ. ನಾವು ಕೋಟ್ ಹಾಕ್ತೇವ ಅಂದ್ರ ಬೂಟ್ಲೆ ಹೊಡೆದ್ ನಿಮ್ಗೆ ಬೈಲ್ ಕೆಲಸ ತೊಗೊಳೋದು ತಾಕತ್ತದ. ನಮಗ್ ಮತದಾರ ಇದ್ದೀವಿ ನಾವು, CM ಅಲ್ಲಿ PM ಅಲ್ಲಿ. ಮತ್ತೇನ್ ಕೇಳ್ತೀರಿ ಕೇಳ್ರಿ. ಸಾಕ್ಷಿ ರೈತರು ಕೊಡ್ತಾರ್ರಿ, ನಮ್ ಕ್ಷೇತ್ರದ ಮತದಾರರು ಕೊಡ್ತಾರ. ಜನರಿಗೆ ವಿಷಯಗಳನ್ನ ಮುಟ್ಟಿಸ್ಬೇಕಾಗಿದೆ, ಹಿಂಗ್ ಹಿಂಗ್ ಮಾಡ್ಯಾನ ಅಂತ ಹೇಳಿ ಎಲ್ಲಾ ರೈತರು ತೆಗಿತಾರ. ಎಲ್ಲ ರೀ ಎಲ್ಲಿ ಉಸುಗ್ರಿ? ನನಗ್ ಮನಿನೇ ಇಲ್ಲ, ನಾ ಮನಿನೂ ಕಟ್ಕೊಳಲ್ಲ. ಯಾಕಂದ್ರೆ ನಮ್ಮಲ್ಲಿ ರೊಕ್ಕ ಇಲ್ಲ. ಉಸ್ಕಿನ ತೊಂದ್ ನಾ ಏನ್ ಮಾಡಿ? ಉಸುಕಿನಾಗ್ರಿ ಉಸುಕ್ ಬಂದದಲ್ಲಿ ಅವ ಸಿಕ್ಕಾಪಟ್ಟೆ ಕಳತನ ಮಾಡಿ ಊರ್ ತುಂಬಾ ಇಲ್ಲ ಉಸುಕ್. ನೀವು ಹೋದ್ರ ಒಂದ್ ಮನಿ ಕಾಣಿಸ್ತಿದ್ದಿಲ್ಲ ಮೊದಲ. ಪೂರ ಅದು ಶಾಂಟ್ರಿ ಅದು. ಶಾಂಟಿಗೆ ಎಲ್ಲಾರು ನಾವ್ ಅವನ್ ಬಲ್ಲಿ ತಗೋಬೇಕು. ಆ ಹೊಳೆ ವಿಷಯಕ್ಕೂ ಸಿಕ್ಕಾಪಟ್ಟೆ ಲಿಫ್ಟ್ ಮಾಡಿ ಊರಾಗ ಹಾಕಿದ್ದ. ಆ ಪಾಪ ಊರನ್ನವ್ರ ಹೆಸರ್ಲೆ. ಅದು ಈಗ ಈ ನಮ್ಮ ಬಿಜಾಪುರದಿಂದ ಅಕ್ಕಲ್ಕೋಟ್ ರೋಡ್ ಹೊಂಟದಲ್ಲ, ಆ ರೋಡಿಗೆ ಪೂರಾ ಕಡಿನೇ ಅವಂದೇ ಹೋಗ್ಬೇಕು. ಟಿಪ್ಪರ್ಗಳ್ನು ಅವನು ಆ ರೋಡೇ ಆಗಲ್ಲಾಗ್ಯಾವ. ನಾವ್ ಯಾರು ಈಗ ನಾವು ಬಿಜಾಪುರದಿಂದ ಇಂಡಿಗೆ ಹೋಗ್ಬೇಕಾದ್ರೆ ಹಿಂಗ ಹಾರ್ತಿ, ಹಳಗುಣಕಿ, ಚೋರ್ಗಿ, ಚೌಡಾಳ ಹಿಂಗ ಇದು ಹೋಗ್ಬೇಕು ನಾವು. ಅಷ್ಟು ಚಲೋ ರಸ್ತೆ ಟೋಲ್ ನಾಕ ಕಟ್ಟಿ ಹೋಗ್ಬೇಕು. ಡೀಸೆಲ್ದ್ರಿ ಡೀಸೆಲ್ ಬಿಟ್ಟು ಮತ್ತೆ ಇನ್ನು ವಜ್ಜಿನೇ ಆಗ್ತದೆ.
ಅಟ್ ಪುಣ್ಯಾತ್ಮ ಹಂಗ ಅದಾನ. ಡಿಸ್ಟಿಕ್ ಮಾಡ್ಬೇಕಂತಲ್ಲ ಪ್ರಯತ್ನ ಮಾಡಕತ್ತಾರ. ಅಲ್ಲ ಈಸ್ ದಿನ ಏನ್ ಕೇಸದಾನ ಶೇಂಗಾ ಇರ್ಲತ್ತೇನು ವಿಧಾನಸೌಧದಾಗ. ಅದು ಐತಿ. ಈಗ ರಸ್ತೆಗಳೇ ಪೂರಾ ಎಲ್ಲ ಹೋಗ್ಯಾವ್ರಿ, ಏನು ಹಳ್ಳ ಹಿಡ್ದಾವ ಅಲ್ಲಿ. ಅಲ್ಲ ಡಿಸ್ಟಿಕ್ ಹೀಗೆ ಮಾಡ್ಬೇಕಂತ ಐತೆ. ಈ ದಿನ ಮಾಡಿದ್ರೆ ಮುಗಿದೋದಿತ್ತಲ್ಲ, ಸರ್ಕಾರದಿಂದ ರೊಕ್ಕ ಬರ್ತಿತ್ತು. ಜಿಲ್ಲಾ ಕೇಂದ್ರ ಸ್ಥಳ ಆಗ್ತಿತ್ತು. ಜಿಲ್ಲಾ ಕಚೇರಿಗಳು ಬರ್ತಿದ್ದು. ನಮಗ ಒಬ್ಬ SP ಇರ್ತಿದ್ದ, ನಮಗ ಒಬ್ಬ DC ಇರ್ತಿದ್ದ, ನಮಗ ಒಬ್ಬ CO ಇರ್ತಿದ್ದ. ಪ್ರಗತಿ ಆತಿತ್ತು. ಈಗ ಎಲ್ಲೋ ತಾಲೂಕುಗಳು ಮಾಡ್ಯಾರ. ಈಗ BJP ಸರ್ಕಾರ ಇದ್ದಾಕ್ರ ಅವಕ್ಕೇನ್ ರೊಕ್ಕ ಕೊಟ್ರ? ಇನ್ನ ಹಳಿ ಕಚೇರಿದಾಗೆ ನಡೆದವೆಲ್ಲ. ಜಿಲ್ಲಾ ಮಾಡ್ರ ನಿಮ್ಗೆ ಯಾರು ಬೇಡ ಅಂತ. ಸಾಕ್ಷಿಗಳ್ರಿ ಅವ್ರೆಲ್ಲಾ ಏನ್ ಭಾಗದಾಗ ರಸ್ತೆಗಳು ಏನದಾವಲ್ಲ, ಊರಾಗ ಕೂಡ ಅವೇ ಸಾಕ್ಷಿ ಅವ. ನಿಮಗ್ ಅಭಿವೃದ್ಧಿ ಅನ್ನೋದೇ ಒಂದ್ ಬರ್ಲಕ್ಕಿಲ್ಲ. ಮೊನ್ನೆ ಎಲ್ಲ ರೈತರ ಅತಿವೃಷ್ಟಿಯಾಗಿ ಎಲ್ಲ ನೀರು ಇದಾಗಿತ್ತಲ್ಲ, ಅದಕ್ಕೇನಾದ್ರು ಪರಿಹಾರ ಕೊಟ್ಟಾರ? ಎಲ್ಲಿ ಕೊಡ್ತಾನ್ರಿ ಇವ? ರೈತರು ತಿನ್ನವ ಗೊತ್ತಾಗ್ಲತ್ತ ನೀವು, ಗೊತ್ತಾಗ ಮಾಡಿಸ್ಕೊಡಲ್ಲ. ಎಂತ ಏನು ಮೂರ್ಖ ಅದನಂದ್ರ, ಜನರಿಗೆ ಎಟ್ ಮಳ ಮಾಡ್ತಾನಂದ್ರ, ಒಂದೇ ಸಲ ಆರಿಸಿ ಬರ್ಬೇಕಾದ್ರೆ ಕಿಶಾದಾಗ ವಿಸದ ಬಾಟ್ಲಿ ಇಟ್ಕೊಂಡಿದ್ದ. ಅದ್ರಾಗ 90 ದಾರು ಹಾಕಿದ್ದು, ಮತ್ತೇನು ಕಪ್ ಸಿರಪ್ ಇತ್ತು ಗೊತ್ತಿಲ್ಲ. ಅದು ತೋರ್ಸದ್ ಮಂದಿಗೆ, ನೀವು ಓಟ್ ಹಾಕ್ಲಿಲ್ಲ ಅಂದ್ರ ನಾವು ಕುಡಿದು ಸೈತೀನಿ ಅಂತ ಹೇಳಿ. ಅಂತ ಮೆಂಟಲ್ ಗಿರಕ್ಕೆ ಇದು. ರೈತರು ನೀರು ತಗದಾರ. ಇಷ್ಟೆಲ್ಲ ರೈತರಿಗೋಸ್ಕರ ಮಾಡಿದ್ವಿ, ಏನ್ ಮಾಡ್ಯಾನ? ಕಾರಣ ರೈತರದೇ ನುಂಗ್ಯಾನೆಲ್ಲ ಬಾಯಿಲೆ ಅನ್ಬಾರ್ದು. ಅವ್ರ ಭವಿಷ್ಯನ ಹಾಳು ಮಾಡಿಬಿಟ್ಟಾನ. ಸಹಕಾರಿ ಮಾಡಿ 400 ಕೋಟಿ ರೂಪಾಯಿ ಸಾಲ ಎದಕ್ಕೆ ಆಗ್ತದ್ರಿ? ಫ್ಯಾಕ್ಟ್ರಿ ಲಾಭ ಆಗಲ್ಲ 1 ರೂಪಾಯಿನು. ಕಬ್ಬಿನ ಬೆಲೆ ಮತ್ತೆ ಅದು ಏನು ತಳಮಟ್ಟಕ್ಕಿತ್ತು, ಈಗ 3,000 ಮ್ಯಾಲ ಕೊಡ್ಲಾತಾರ. ಇವ್ರ ಏನ್ ಮನ್ಸಿಗೆ ರೇಟ್ ಹಚ್ಚಿರ ಅದೇ ಇತ್ತು ಎಲ್ಲ. ಇಲ್ಲಿ ಅವು ಶೆಡ್ಜಿಗಳಿಗೆ ಕೇಳ್ರಿ, ಅವ್ರ ಹಿಂಗ ಇಲೆಕ್ಷನ್ದಾಗ ಬಂದ್ರ 40 ಲಕ್ಷ 50 ಲಕ್ಷ ರೂಪಾಯಿ ಇವು ಶೆಡ್ಜಿಗಳು ಕೊಡ್ತಾವ್ರ. ಅಲ್ಲಿ ಯಾಕ? ಅವ್ರು ಸಕ್ರಿ ತಂದ್ ಮಾಡ್ತಾರ ಫ್ಯಾಕ್ಟ್ರಿ ಮಾರ್ಕೆಟ್ನಾಗ. ಮುಂದಿನ ನಿಮ್ದು ಯಾವ ರೀತಿ ಏನು ಹೇಳಿದ್ರೆ ಈ ಒಂದು ಇದೇನು ಕುತಂತ್ರ ರಾಜಕಾರಣ ಅಂತ್ಯ ಹಾಡುವವರೆಗೆ ನಮ್ಮವ್ರ ಒಟ್ಟ ಐತಿ. ಯಾರು ಒಟ್ಟಲ್ಲಿ ಅದು ಚಂದ್ರೇಗೌಡರು ಸೋಲುವವರೆಗೂ ಗೆಲ್ಲುವವರೆಗೆ ಯಾವ ರೀತಿ ಸ್ಪಷ್ಟೀಕರಣ ಕೊಡೋದು? ಅಲ್ಲ, ಅವ ಈಗ ಆಲ್ರೆಡಿ ಸೋತಾನ, ಅದಕ್ಕೇನ್ ಸೋಲ್ಸ ಐತಿ. ಅವ ಏನ್ ನಿತ್ರ ಅದ್ ಈಗ ಇಲ್ಲಿ ಗೆಡ್ಸ್ಕೊಳ್ಳೋದು ಇಲ್ಲಿಗೆ. ಅದನ್ನ ಜನ ತೀರ್ಮಾನ ಮಾಡಿಬಿಟ್ರ ಈಗ. ಮುಂದಿನ ಸಲ ಸೋಲ್ತಾರ. ಅಲ್ರಿ ಮುಂದಿನ ಸಲ ಈ ಒಂದು ಡಿಪಾಸಿಟ್ ಜಪ್ತ ಆಗ್ತದ. ಆ ರೈತರು ಇರೋದು ನೀವು 10,000 ಮಂದಿಗೆ ಸೇರಿಸಿ ನಾ ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಎಲ್ಲ ನೀನೇ ಒಯ್ದು ನಿನ್ ಸತ್ರ ಹೆಣಕ್ 4 ಮಂದಿ ಬರ್ಲಾರ್ದಂಗ ಪರಿಸ್ಥಿತಿ ಮಾಡ್ಕೊಂಡಿ. ಧನ್ಯವಾದಗಳ್ರಿ ಎಲ್ಲರಿಗೆ.